ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆಯ ಈ ಒಂದು ಪರ್ವಕಾಲ, ಅಮಾವಾಸ್ಯೆಯಂಥ ಪರ್ವಕಾಲಗಳನ್ನು ನಾವು ವಿಶೇಷ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ವಿಶೇಷವಾಗಿ ಅದನ್ನು ಮಾಡಬೇಕು. ಆ ಥರ ಮಾಡಿದಾಗ ಆ ಪರ್ವಕಾಲದ ಆಚರಣೆ ಹೆಚ್ಚು ಸಾರ್ಥಕ ಆಗ್ತದೆ. ಅಂಥ ಕಾರ್ಯಕ್ರಮಗಳನ್ನು ಬೆಳಗಾಗಿ ಎದ್ದು ಸಾಯಂಕಾಲದವರೆಗೆ ನೀವೆಲ್ಲರೂ ಮಾಡ್ತಾನೇ ಇದ್ದೀರಿ. ಅದರ ಅಂಗ ಇಂಥದ್ದೊಂದು ಇದು ಒಂದು ಕಾರ್ಯಕ್ರಮ. ದೇವಾಲಯಗಳಿಗೆ ಹೋಗುವುದು, ಭಗವಂತನಿಗೆ ವಿಶೇಷವಾದ ಪೂಜಾ ಸಲ್ಲಿಸುವುದಲ್ಲದೆ ಶಾಸ್ತ್ರಗಳ ಶ್ರವಣ ಅಂತನ್ನೋದು ಬಹಳ ಮುಖ್ಯ. ಹಾಗೆ ಮನಸ್ಸಿನಲ್ಲಿ ಒಂದು ಭಾವನೆ ಇಟ್ಕೊಂಡು ಭಾಗವತದ ಶ್ರವಣದ ಪೂರ್ವಭಾವಿಯಾಗಿ ಭಾಗವತ ಮಹಾತ್ಮ್ಯ ಪದ್ಮಪುರಾಣದಲ್ಲಿ ಏನು ಬಂದಿದೆ ಅದರ ಶ್ರವಣ ನಾವು ಮಾಡ್ತಿದ್ದೀವಿ. ಅದರಲ್ಲಿ 4ನೇ ಅಧ್ಯಾಯ ಈಗ ನಡೆದಿದೆ. ಒಬ್ಬ ಬ್ರಾಹ್ಮಣ ಇದ್ದ, ಅವನಿಗೆ ಮಕ್ಕಳು ಇರಲಿಲ್ಲ. ಅವನು ಪ್ರಾಣ ಪರಿತ್ಯಾಗ ಮಾಡಿಬಿಡಬೇಕು ಅಂತ ಅರಣ್ಯಕ್ಕೆ ಹೋಗಿದ್ದೆ. ಅಲ್ಲಿ ಹೋದವನಿಗೆ ಒಬ್ಬ ಸನ್ಯಾಸಿಯ ಭೇಟಿಯಾಯಿತು. ಆ ಸನ್ಯಾಸಿ ಅವನಿಗೆ ಇವನ ದುಃಖ ಏನು ಅಂತ ತಿಳ್ಕೊಂಡು ಹೇಳಿದೆ, ಕುಟುಂಬ ಆಗಬೇಕು, ಮಕ್ಕಳಾಗಬೇಕು ಅನ್ನುವಂಥ ಆಸೆ ಬಿಟ್ಟುಬಿಡು, ನಿನ್ನ ಪ್ರಾರಬ್ಧ ಕರ್ಮ ಏನು ಅಂತ ನೋಡಿದ್ದೇನೆ, ನಿನಗೆ 7 ಜನ್ಮಗಳಲ್ಲೂ ಕೂಡ ಸಂತಾನ ಆಗೋದಿಲ್ಲ, ಆದ್ದರಿಂದ ಸಂತಾನವೇ ಆಗಬೇಕು ಅಂತ ಯಾಕೆ ಕಷ್ಟಪಡ್ತೀನಿ. ಹಿಂದೆ ಸಗರ ಮಹಾರಾಜ ಮತ್ತು ಅಂಗ ಮಹಾರಾಜ ಅವರೆಲ್ಲ ಮಕ್ಕಳಿಗಾಗಿ ಹಂಬಲಿಸಿದವರು, ಮಕ್ಕಳನ್ನು ಪಡೆದು ಕೂಡ ಏನು ದುಃಖ ಅನುಭವಿಸಿದ್ರು ಅನ್ನೋದನ್ನು ನೀನು ಕೂಡ ತಿಳಿದಿದ್ದಿ. ಆದ್ದರಿಂದ ಕುಟುಂಬದ ಆಸೆ ಬಿಟ್ಟುಬಿಡು, ಸನ್ಯಾಸಿ ಆಗು, ಸನ್ಯಾಸೇ ಸರ್ವಥಾ ಸುಖಂ ಅಂತ ಹೇಳಿದ್ದ. ಅಲ್ಲಿವರೆಗೆ ಕಥಾ ನಿಂತಿತ್ತು. ವಾಸ್ತವಿಕವಾಗಿ ಸನ್ಯಾಸಿ ಆಗು ಅಂತ ಹೇಳುವುದು ಏನು ಉದ್ದೇಶ ಅಲ್ಲ. ಎಲ್ಲರನ್ನೂ ಕಾವಿಶಾಟಿ ಉಡಿಸಿ ಎಲ್ಲರ ಕೈಲೂ ಒಂದು ದಂಡ ಕೊಟ್ಟು ನೀವೆಲ್ಲರೂ ಮಠಗಳಿಗೆ ಸಂಚಾರ ಮಾಡ್ತಾ ಹೋಗ್ರಿ ಅಂತ ಎಲ್ಲರನ್ನೂ ಪ್ರೇರಿಸುವುದು ಯಾವ ಶಾಸ್ತ್ರದ ಉದ್ದೇಶನೂ ಅಲ್ಲ. ಯಾವ ಪಂಡಿತರು ಆ ಥರ ಹೇಳುವುದೂ ಇಲ್ಲ. ಗೃಹಸ್ಥಾಶ್ರಮ ಅನ್ನೋದು ಧನ್ಯೋ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಅನ್ನೋದು ಬಹಳ ದೊಡ್ಡ ಆಶ್ರಮ. ಎಲ್ಲರೂ ಏನು ಸನ್ಯಾಸಿಗಳೇ ಆಗಬೇಕಾಗಿಲ್ಲ. ಸನ್ಯಾಸಿಗಳಿಗಿಂತ ಯಾವತ್ತೂ ಗೃಹಸ್ಥರ ಸಂಖ್ಯೆಯೇ ಹೆಚ್ಚು. ಹಿಂದಿನ ಕಾಲದಲ್ಲೆಲ್ಲ ಈಗಿನ ಕಾಲದಲ್ಲಿ ಸನ್ಯಾಸಿಗಳಿಗೆ ಏನೊಂದು ಮಹತ್ವ ಇದೆ, ಅದು ಆಗಿನ ಕಾಲದಲ್ಲಿ ಋಷಿಮುನಿಗಳಿಗೆ, ವಿಶ್ವಾಮಿತ್ರ, ವಸಿಷ್ಠ ಇಂಥ ಋಷಿಮುನಿಗಳಿಗೆ ಇರ್ತಿತ್ತು. ಅವರೇ ರಾಜಗುರುಗಳಾಗಿರ್ತಿದ್ರು. ಸನ್ಯಾಸ ಇತ್ತು ಆವಾಗ, ಇಲ್ಲ ಅಂತಲ್ಲ, ಈಗೀಗ ಹೆಚ್ಚು ಬಳಕೆಯಲ್ಲಿದೆ ಅಷ್ಟೆ. ಆದ್ದರಿಂದ ಸನ್ಯಾಸ ಸ್ವೀಕಾರ ಮಾಡುವಂಥ, ಸನ್ಯಾಸದಲ್ಲೇ ಸುಖ ಇದೆ, ಅದನ್ನೇ ನೆಚ್ಚಿಕೋ, ಅದನ್ನೇ ಮೆಚ್ಚಿಕೋ ಅಂತ ಆ ಸನ್ಯಾಸಿ ಬ್ರಾಹ್ಮಣನಿಗೆ ಹೇಳೋದ್ರ ಅರ್ಥ ಏನು? ನಾವಿಲ್ಲಿ ಭಗವದ್ಗೀತಾವನ್ನು ಅನ್ವಯಿಸ್ಕೊಂಡು ನೋಡಬೇಕು. ನೀನೂ ಸನ್ಯಾಸಿ ಆಗುವಂಥ ಅರ್ಥ ಅಲ್ಲ. ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು. ಯಾರು ಕಾಮ್ಯ ಕರ್ಮಗಳನ್ನು ಪರಿತ್ಯಾಗ ಮಾಡಿರ್ತಾನೆ ಅವನೇ ಸನ್ಯಾಸಿ ಅಂತ ಅದರ ಅರ್ಥ ಅಷ್ಟೆ. ಇಂಥವೇ ಫಲ ಬೇಕು, ಇಂಥ ಅದು ಹೀಗೆ ಬೇಕು, ಇದೇ ಕಾಲದಲ್ಲಿ ಬೇಕು, ಇದೇ ದೇಶದಲ್ಲಿ ಬೇಕು ಫಲ ಅನ್ನುವ ಒಂದು ಹಂಬಲ ಬಿಟ್ಟು ಭಗವಂತನ ಪೂಜಾರೂಪವಾಗಿ ಕರ್ಮ ಮಾಡ್ತಾ ಹೋಗು. ಯೋನ ದ್ವೇಷ್ಟಿ ನಕಾಂಕ್ಷತಿ ಜ್ಞೇಯ ಸನಿತ್ಯ ಸನ್ಯಾಸಿ. ಇದು ಭಗವದ್ಗೀತಾದಲ್ಲಿ ಬಂದಿದೆ. ಯಾವುದೇ ವಸ್ತುವನ್ನು, ಯಾವುದೇ ಜಡವನ್ನು, ಯಾವುದೇ ಚೇತನವನ್ನು ಯಾವ ಕಾರಣಕ್ಕಾಗಿಯೂ ಕೂಡ ವಿಪರೀತವಾಗಿ ಹಚ್ಚಿಕೊಳ್ಳದೆ, ನೆಚ್ಚಿಕೊಳ್ಳದೆ, ಅದು ದ್ವೇಷಿಸಲು ಆರದೆ ಬದುಕಬೇಕು. ಅದೇ ಸನ್ಯಾಸಿ ಅಷ್ಟೆ, ನಿತ್ಯ ಸನ್ಯಾಸಿ ಅವನು. ಹಾಗೆ ಬದುಕು ನೀನು ಕೂಡ ಅಂತ ಹೇಳುವುದು ಆ ಸನ್ಯಾಸಿಯ ತಾತ್ಪರ್ಯ. ಇಷ್ಟೆಲ್ಲ ವಿವೇಕ ಹೇಳಿದ ಅವನು. ಆವಾಗ ಇವನೇನಂದ, ಈ ಎಲ್ಲ ವಿವೇಕ ನಿಮ್ಮ ಪ್ರವಚನ ತಗೊಂಡು ಏನು ಮಾಡಲಿರಿ, ನನಗೆ ಮಕ್ಕಳು ಬೇಕು, ಪುತ್ರ ಭಾಗ್ಯ ಬೇಕು, ಅದೇನು ಪ್ರಾರಬ್ಧ ಕರ್ಮ ಜಾತಕ ಅದೆಲ್ಲ ಆ ಕಡೆ ಇರಲಿ, ಏನಾದರೂ ಒಂದು ಮಾಡ್ರಿ. ಗೃಹಸ್ಥ ಸರಸೌಲೋಕೆ ಪುತ್ರ ಪೌತ್ರ ಸಮನ್ವಿತ. ಈ ಜಗತ್ತಿನಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಪಡ್ಕೊಂಡು ಗೃಹಸ್ಥನಾಗಿ ಮೆರೆಯೋದ್ರಲ್ಲಿ ಏನು ಸುಖ ಇದೆ ನಿಮ್ಗೇನು ಗೊತ್ತು? ಅದು ನನಗೆ ಬೇಕಾಗಿರೋದೀಗ. ಸನ್ಯಾಸ ಶುಷ್ಕ, ಅದರಲ್ಲಿ ಏನು ವೈಭವ ಇದೆ? ನೋಡ್ಲಿಕ್ಕೆ ವೈಭವ ಅಷ್ಟೇ. ಹೋದಲ್ಲೆಲ್ಲ ಕಾಲಿಗೆ ಬೀಳ್ತಾರೆ,
ಎಷ್ಟು ಗೌರವ ಕೊಡ್ತಾರೆ ಅಷ್ಟು ಬಿಟ್ಟರೆ ಸನ್ಯಾಸದಲ್ಲಿ ಆನಂದ ಏನಿದೆ, ಕಷ್ಟದ ಜೀವನ ಅದು, ಅದೇನು ಬೇಡ. ಆದ್ದರಿಂದ ನನಗೆ ಮಕ್ಕಳೇ ಬೇಕು, ಏನಾದರೂ ಮಾಡಿ ನನ್ನ ಮಕ್ಕಳನ್ನೇ ಕೊಡ್ರಿ ಅಂತ ಇವನು ಒತ್ತಾಯ ಮಾಡಿದ. ಅದಕ್ಕೆ ಆ ಸನ್ಯಾಸಿ ಈ ಮುಂದಿನಂತೆ ಮಾತಾಡಿದ. ಇದೊಂದು ಸಾಂದರ್ಭಿಕವಾದ ಮಾತು, ಅದನ್ನು ಮುಂದೆ ಭಾಗವತದಲ್ಲಿ ಯಾವಾಗಾದ್ರೂ ಬಂದಾಗ ಹೇಳ್ತೇನೆ. ಮಕ್ಕಳಿಲ್ಲದೆ ಹೋದರೆ ಸದ್ಗತಿ ಇಲ್ಲ ಅಂತ ನಾವು ಶಾಸ್ತ್ರದಲ್ಲಿ ಓದಿರ್ತೇವೆ. ವಾಸ್ತವಿಕವಾಗಿ ಅದೇನು ಮಾತು 100% ಸರಿಯಲ್ಲ. ಎಲ್ಲರಿಗೂ ಮಕ್ಕಳು ಆಗಲೇಬೇಕು ಅಂತಿಲ್ಲ. ಮಕ್ಕಳು ಆದರೆ ಸಂತೋಷ, ಮಕ್ಕಳು ಆಗಲೇಬೇಕು ಅಂತಿಲ್ಲ. ಗಂಡು ಮಕ್ಕಳಂತೂ ಆಗಲೇಬೇಕು ಅಂತನ್ನುವಂಥ ಯಾವ ಭ್ರಮೆನೂ ಇಲ್ಲ. ಹೆಣ್ಣೆ ಆದರೂ ಏನು ತೊಂದರೆ ಇಲ್ಲ. ಯಾಕೆಂದರೆ ಮನುಷ್ಯನಿಗೆ ಸದ್ಗತಿ ಆಗೋದು ಅವನು ಮಾಡುವ ಪುಣ್ಯಕರ್ಮ ಮತ್ತು ಜ್ಞಾನದಿಂದ, ಅಷ್ಟರಿಂದ ಆಗ್ತದೆ ಹೊರತು ಅವನಿಗೆ ಮಕ್ಕಳಿಂದ ಸದ್ಗತಿ ಆಗ್ತದೆ ಅಂತನೂ ಸುಮ್ಮನೆ. ಇನ್ನೊಬ್ರು ಯಾರೋ ಕೆಲಸ ಮಾಡ್ತಾರೆ, ಇನ್ನೊಬ್ರು ಯಾರೋ ಪುಣ್ಯ ಮಾಡ್ತಾರೆ, ಅದರಿಂದ ನಮಗೆ ಸದ್ಗತಿ ಆಗ್ತದೆ ಅಂತ ಏನರ್ಥ? ನಾವು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ನಾವೇ ಸಾಯಬೇಕು ಅಂತ ಒಂದು ಗಾದೆ ಮಾತು ಹೇಳ್ತಿರ್ತಾರೆ. ಇನ್ನೊಬ್ರು ಯಾರೋ ಸತ್ತು ನಿನ್ನ ಪರವಾಗಿ ನಾನು ಸತ್ತಿದ್ದೀನಿ ನೀನು ಸ್ವರ್ಗಕ್ಕೆ ಹೋಗು ಅಂದ್ರೆ ಹೋಗೋ ಮಾತಲ್ಲ. ನಾವು ಸತ್ತಾಗಲೇ ನಾವು ಸ್ವರ್ಗಕ್ಕೆ ಹೋಗೋದು. ನಾವು ಕರ್ಮ ಮಾಡಬೇಕು, ನಾವು ಜ್ಞಾನ ಸಂಪಾದನೆ ಮಾಡಬೇಕು, ಅಷ್ಟಾದ್ರೇ ನಮಗೆ ಸದ್ಗತಿ. ಆದ್ದರಿಂದ ಮಕ್ಕಳಾಗಲೇಬೇಕು ಅನ್ನುವ ನಿರ್ಣಯ ಏನು ಶಾಸ್ತ್ರದಲ್ಲಿ ಇಲ್ಲ. ಕೆಲವು ಕಡೆ ಸ್ಥೂಲವಾಗಿ ಆ ಥರ ಕೇಳಿಸ್ತದೆ, ಆದರೆ ಅದರ ಒಳಾರ್ಥ ಮಕ್ಕಳಾಗಲೇಬೇಕು ಅಂತಿಲ್ಲ. ಗಂಡು ಮಕ್ಕಳಂತೂ ಆಗಲೇಬೇಕು ಅಂತಲೇ ಇಲ್ಲ. ಯಾವ ಅದಕ್ಕೆ ಗಂಡು ಮಕ್ಕಳಿಗೆ ಅಂಥ ಯಾವ ಮಹತ್ವವೂ ಇಲ್ಲ. ಸುಮ್ಮನೆ ನಮ್ಮ ಸಮಾಜ ಅದನ್ನು ಭ್ರಮಿಸಿದೆ ಅಷ್ಟೆ. ಆದ್ದರಿಂದ ಒಂದು ಕಡೆ ಪುರಾಣದಲ್ಲಿ ಬರೋದು ಮಾತಿದೆ, ಮಕ್ಕಳಿಲ್ಲದೇ ಇದ್ದವರು ಯಾವ ಥರ ಸದ್ಗತಿಯನ್ನು ಪಡಿಬೇಕು ಅಂದರೆ 7 ಥರದ ಮಕ್ಕಳಿದ್ದಾರಂತೆ. 7 ಥರದ ಮಕ್ಕಳು. ಈ ಥರದ ಮಕ್ಕಳನ್ನು ನಾವು ಕೂಡ ಪಡಿಲಿಕ್ಕೆ ಪ್ರಯತ್ನ ಪಡಬಹುದು. ಸಚ್ಛಾಸ್ತ್ರ ಶ್ರವಣಂ, ತೀರ್ಥಯಾತ್ರ, ಸಜ್ಜನ ಸಂಗತಿ, ಜಲದಾನಂ ಚ ಅನ್ನದಾನಂ, ಅಶ್ವತ್ಥಾರೋಪಣಂ ತಥಾ. ಈ ಒಟ್ಟು 7 ಥರದ ಮಕ್ಕಳು. ಸಚ್ಛಾಸ್ತ್ರ ಶ್ರವಣ, ಶಾಸ್ತ್ರಗಳನ್ನು ಶ್ರವಣ ಮಾಡೋದು. ತೀರ್ಥಯಾತ್ರೆಗೆ ಹೋಗೋದು. ಇವೆಲ್ಲ ಮನುಷ್ಯನ ದೇಹ ಮನಸ್ಸಿನೆಲ್ಲ ಶುದ್ಧ ಮಾಡ್ತವೆ. ಅದರಿಂದ ಅವನಿಗೆ ಜ್ಞಾನ ಸಂಪಾದನೆ ಆಗ್ತದೆ, ಇದು ನಮ್ಗೆ ಗೊತ್ತಿದೆ. ಸಚ್ಛಾಸ್ತ್ರ ಶ್ರವಣಂ, ತೀರ್ಥಯಾತ್ರ, ಸಜ್ಜನ ಸಂಗತಿ, ಸಜ್ಜನರ ಸಹವಾಸದಲ್ಲಿರಬೇಕು. ಜಲದಾನ ಮಾಡಬೇಕು, ಅನ್ನದಾನ ಮಾಡಬೇಕು. ಇಷ್ಟು 5 ಆಯ್ತು. ಜಲದಾನ ಮಾಡಬೇಕು ಮತ್ತು ಅನ್ನದಾನ ಮಾಡಬೇಕು. ಇವು ಜೀವಮಾನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅನ್ನದಾನ ಮಾಡಬೇಕು. ಮತ್ತು ಅಶ್ವತ್ಥಾರೋಪಣಂ, ಪುತ್ರಶ್ಚೇತಿ ಸಂತಾನ. ಮಗ ಇದ್ದರೆ ಒಂದು ಮಗ ಅಥವಾ ಮಗನೋ ಮಗಳಿದ್ರೆ ಅದು ಒಂದು ಸಂತಾನವೇ. ಆದರೆ ಅದು 7ನೇದ್ದು. ಅದಕ್ಕಿಂತ ಮೊದಲು 6 ಇವು: ಸಚ್ಛಾಸ್ತ್ರ ಶ್ರವಣ, ತೀರ್ಥಯಾತ್ರ, ಸಜ್ಜನ ಸಂಗತಿ, ಜಲದಾನ, ಅನ್ನದಾನ ಮತ್ತು ಅಶ್ವತ್ಥ ವೃಕ್ಷ ನೆಡುವುದು, ಪುತ್ರ. ಇದು 7ನೇದು. ಒಂದು ವೇಳೆ ಎಲ್ಲವೂ ಇದ್ದರೆ ಸಂತೋಷ. ಅದರಲ್ಲಿ ಯಾವುದೇ ಒಂದು ಇಲ್ಲದೆ ಹೋದ್ರೂ ಸಚ್ಛಾಸ್ತ್ರ ಶ್ರವಣ, ತೀರ್ಥಯಾತ್ರ, ಸಜ್ಜನ ಸಮಾಗಮ ಇದ್ದರೆ ಅದು ಸಂತಾನನೇ. ಅದು ಸಂತಾನ ಸಂಸ್ಕೃತದಲ್ಲಿ ಶಬ್ದ ಇದೆಯಲ್ಲ, ಸಂತಾನ ಅಂದರೆ ವಿಸ್ತರಿಸುವುದು ಅಂತ ಅರ್ಥ, ಬೆಳೀತಾ ಹೋಗೋದು ಅಂತ ಅರ್ಥ. ಅದಕ್ಕೆ ಸಂತಾನ ಅಂದರೆ ಬೇರೆ ಏನಲ್ಲ. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಇದಕ್ಕೂ ಕೂಡ ಸಂತಾನ ಅಂತ ಯಾಕಂತಾರಂದರೆ, ಮೊದಲು ನಾವು ಒಬ್ಬರೇ ಹುಟ್ಟಿದೆವು, ಮದುವೆ ಮಾಡಿಕೊಂಡೆವು, ಮಕ್ಕಳಾದವು, ವಿಸ್ತರಿಸ್ತಾ ಹೋಯಿತು. ಮಕ್ಕಳಿಗೂ ಮದುವೆ ಮಾಡಿದೆವು, ಮತ್ತಷ್ಟು ವಿಸ್ತರಿಸಿತು. ಆದ್ದರಿಂದ ಸಂತಾನವನ್ನು ಸಂತಾನ ಅಂತಾರಷ್ಟೇ. ಸಚ್ಛಾಸ್ತ್ರ ಶ್ರವಣ ಮಾಡಿದರೆ ಜ್ಞಾನ ಬೆಳೀತಾ ಹೋಗ್ತದೆ. ತೀರ್ಥಯಾತ್ರೆ ಮಾಡಿದರೆ ಅದರಿಂದಲೂ ಸದ್ಬುದ್ಧಿ ಬೆಳೀತಾ ಹೋಗ್ತದೆ. ದೇಶ ಸುತ್ರಿ ಕೋಶ ಹೋದ್ರಿ ಅಂತ ಹೇಳ್ತಿರ್ತಾರೆ. ನಮ್ಮ ದೇಶದಲ್ಲಿ ನಾವು ಇಲ್ಲೇ ಕೂತಿದ್ರೆ ಕಪ್ಪೆ ಒಳಗಿನ ಭಾವಿಯಂತೆ ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಇದೇ ದೊಡ್ಡದು ಅಂತಲೇ ಕೂತಿರ್ತೇವೆ. ಬೇರೆ ಬೇರೆ ಕಡೆ ಹೋಗಿ ಎಲ್ಲೆಲ್ಲಿ ಸಂತರು, ಮಹಾಂತರು, ಸತ್ಪುರುಷರಿದ್ದಾರೆ ಅನ್ನೋದನ್ನು ನೋಡಬೇಕು, ನೋಡಿ ತಿಳ್ಕೋಬೇಕು. ಸಜ್ಜನ ಸಂಗತಿ ಎಲ್ಲಿದ್ರೂ, ನಮ್ಮ ಊರಿನಲ್ಲಿದ್ದರೂ ಸಜ್ಜನ ಸಂಗತಿಯನ್ನು ಯಾವತ್ತೂ ಬಯಸಲೇಬೇಕು. ಯಥಾಶಕ್ತಿ ಅನ್ನದಾನ, ಜಲದಾನ ಇತ್ಯಾದಿಗಳು ಮಾಡಬೇಕು. ಅಶ್ವತ್ಥಾರೋಪಣಂ ತಥಾ. ಅಶ್ವತ್ಥಾರೋಪಣ ಅಂತ ಅವ್ರು ಹೇಳಿದರು, ಸರಿ. ಆದರೆ ನಮ್ಮ ಜೀವಮಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಶ್ವತ್ಥ ವೃಕ್ಷವನ್ನೇ ನೆಡುವ ಅವಕಾಶ ಸಿಗ್ತದ? ಎಲ್ಲರೂ ಅಶ್ವತ್ಥ ವೃಕ್ಷವನ್ನೇ ನೆಡುವುದಾದರೆ ಜಾಗ ಬೇಕು, ಅಂಥದ್ದು ನೋಡ್ಕೋಬೇಕು. ಅದಕ್ಕೆ ಅದರ ತಾತ್ಪರ್ಯ ಏನಂದರೆ ದಶಪುತ್ರ ಸಮೋ ವೃಕ್ಷ ಅಂತ. ಇದನ್ನು ನಾವೆಲ್ಲರೂ ಭಾಳ ಎಚ್ಚರಿಕೆಯಿಂದ ಗಮನಿಸ್ಬೇಕು. ಒಂದು ವೃಕ್ಷ ನೀವು ಎಲ್ಲಿಯಾದರೂ ನೆಟ್ಟರೆ, ವೃಕ್ಷ ಅಂದರೆ ದೊಡ್ಡ ಹೆಮ್ಮರನೇ ಆಗಬೇಕಾಗಿಲ್ಲ. ಒಂದು ಸಣ್ಣ ಸಸಿ, ತುಳಸಿ ಸಸಿ ಅಥವಾ ಇನ್ನೊಂದೇನೋ ಗಿಡ, ಹೂವಿನ ಗಿಡ, ಅಷ್ಟನ್ನಾದರೂ ನೆಟ್ಟರೂ ಸಾಕು. ಅದು ದಶಪುತ್ರ ಸಮಃ, 10 ಮಂದಿ ಮಕ್ಕಳಿಗೆ ಸಮಾನ ಅಂತ ಪುರಾಣದಲ್ಲಿ ಅದನ್ನು ಹೇಳ್ತಾರೆ, ಶಾಸ್ತ್ರದಲ್ಲಿ.
ಮಕ್ಕಳಾದರೆ ನಿಮಗೆ ಅವು ನೀವು ಅವತ್ತನ್ನ ಹೊತ್ತು ಹೆತ್ತಾಗಿನಿಂದಲೂ ಅವತ್ತರ ಕಿರಿಕಿರಿ ನಿಮಗೆ ತಪ್ಪಿದ್ದಲ್ಲ. ಯಾಕಂದರೆ ನಾವು ಕಿರಿಕಿರಿ ಕೊಟ್ಟೇ ಇಲ್ಲಿ ತನಕ ಬಂದಿದ್ದೀವಿ. ಆದ್ದರಿಂದ ಅವುಗಳನ್ನು ಬೆಳೆಸುವುದು, ಸ್ವಲ್ಪ ದೊಡ್ಡವಾದ ಕೂಡಲೇ ಅವತ್ತದೊಂದು ತಾಪತ್ರೆ, ಶೈಶವ, ಬಾಲ್ಯ, ಯೌವನದಲ್ಲಿ ಅವತ್ತರದೊಂದು ಹಾರಾಟ ಅಂತೂ ಮಕ್ಕಳಿಗೆ, ತಂದೆ ತಾಯಂದಿರಿಗೆ ಆ ಮಕ್ಕಳನ್ನು ಸನ್ಮಾರ್ಗದಲ್ಲಿಡುವುದು ಒಂದು ದೊಡ್ಡ ಸವಾಲೇ ಅದು. ಮತ್ತು ಯಾವತ್ತೂ ತಂದೆ ತಾಯಂದ್ರನ್ನ ದುಡ್ಡಿಗಾಗಿ ಅದಕ್ಕಾಗಿ ಪೀಡಿಸ್ತಾ ಇರ್ತಾರೆ, ಇದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ಒಂದು ವೃಕ್ಷ ನಾವು ನೆಟ್ಟರೆ ಪಾಪ ಅದು ಒಂದು ದಿವಸ ನನಗೆ ನೀರು ಹಾಕು ಅಂತ ಕರೆದು ಕೇಳೋದಿಲ್ಲ. ನಾವೇ ಅದರ ಎಲೆ, ಕೊಂಬೆ ಇತ್ಯಾದಿ ನೋಡಿ ಯಾವಾಗ ನೀರು ಹಾಯಿಸಬೇಕು ಅಂತ ನಾವೇ ತಿಳಿದು ಹಾಯಿಸ್ಬೇಕಷ್ಟೆ. ವಿಶೇಷ ಗೊಬ್ಬರ ಕೊಡ್ರಿ ಅಂತಲೂ ಕೇಳೋದಿಲ್ಲ. ಏನು ಮಣ್ಣಿನಲ್ಲಿರ್ತದೆ ಅದನ್ನೇ ತೊಗೊಂಡೇ ಹೀರ್ಕೊಂಡೇ ಬೆಳೀತದೆ. ಮತ್ತು ಅದರ ಮನುಷ್ಯನ ಬಗ್ಗೆ, ಗಿಡ ನೆಟ್ಟವನ ಬಗ್ಗೆ ಒಂದು ಸಂಬಂಧ ಬೆಳೆಸ್ಕೊಂಡಿರ್ತದೆ. ಇದನ್ನೆಲ್ಲ ಇವತ್ತಿನ ವಿಜ್ಞಾನದಲ್ಲೂ ಹೇಳ್ತಿರ್ತಾರೆ. ದಿವಸ ನಾವು ಅದ್ರ ಹತ್ರ ಹೋದರೆ ಅದು ನಾವು ಬರುವುದನ್ನು ಗಮನಿಸಿ ಸಂತೋಷ ಪಡ್ತದಂತೆ. ಆದರೆ ಈ ಯಾವುದೋ ಹಸು ಅಥವಾ ಒಂದು ನಾಯಿ ಅಂತೆ ಅದಕ್ಕೆ ತನ್ನ ಭಾವನೆಗಳನ್ನು ವ್ಯಕ್ತ ಮಾಡಲಿಕ್ಕೆ ಧ್ವನಿ ಇಲ್ಲ. ಅದಕ್ಕೆ ಧ್ವನಿ, ಈ ಪಶುಗಳಿಗೆ ಮಾತಾಡ್ಲಿಕ್ಕೆ ಬರದೇ ಹೋದರೂ ಕೂಡ ಧ್ವನಿಯನ್ನಾದರೂ ಮಾಡ್ತವೆ. ಆದರೆ ಇವಕ್ಕೂ ಜೀವ ಇದೆ ಸಸ್ಯಗಳಿಗೆ. ಆದರೆ ಮನುಷ್ಯನಂತೆ, ಪ್ರಾಣಿ ಪಕ್ಷಿಗಳಂತೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಅವಕ್ಕೆ ಶಕ್ತಿ ಇಲ್ಲ. ಆದರೆ ಅದರ ಅಂತರಂಗದಲ್ಲಿ ಅದಕ್ಕೊಂದು ಮನಸ್ಸಿರ್ತದೆ, ಅದರಿಂದ ಭಾವನೆಗಳನ್ನು ವ್ಯಕ್ತ ಮಾಡ್ತವೆ. ಕಡಿಲಿಕ್ಕೆ ಹೋದರೆ ಭಯ ಪಡ್ತವೆ. ಇದನ್ನೆಲ್ಲ ಇವತ್ತು ಗುರುತಿಸಿದ್ದಾರೆ ವಿಜ್ಞಾನಿಗಳು ಕೂಡ, ಇದನ್ನು ಒಪ್ಕೊಂಡಿದ್ದಾರೆ. ಅಂತೂ ಒಂದು ವೃಕ್ಷವನ್ನು ನೆಡುವುದೇನಿದೆ ಅದು ದಶಪುತ್ರ ಸಮಹ. ಆದ್ದರಿಂದ ಇವತ್ತಿನ ಕಾಲದಲ್ಲಿ ಆದರೂ ಬಹಳಷ್ಟು ವಿಸ್ತಾರವಾದ ಭೂಮಿ ಎಲ್ಲರ ಕೈಯಲ್ಲಿ ಇಲ್ಲದೇ ಇರಬಹುದು ಅದು ನೆಡಬೇಕು ಅಂತ. ಕೊನೆ ಪಕ್ಷ ಸಣ್ಣ ಸಣ್ಣ ಕುಂಡಗಳಲ್ಲಿ ಆದರೂ ಮನೆ ಪರಿಸರದಲ್ಲಿ ಹೂವು ಮತ್ತು ತುಳಸಿ, ಬಿಲ್ವ ಇತ್ಯಾದಿಗಳನ್ನೆಲ್ಲ ನೆಡಬೇಕು. ಅಂಥದನ್ನೆಲ್ಲ ಭಗವಂತನ ಪೂಜಾಕ್ಕಾಗಿ ವಿನಿಯೋಗ ಮಾಡಬೇಕು. ಆದ್ದರಿಂದ ಸಂತಾನ ಅಂತ ಅನ್ನೋದು ಕಡ್ಡಾಯ ಏನಲ್ಲ. ಇದೊಂದು ಪ್ರಾಸಂಗಿಕವಾದ ಮಾತು, ಇಲ್ಲೇನು ಬಂದಿಲ್ಲ, ಪ್ರಾಸಂಗಿಕವಾದ ಮಾತು. ಇಷ್ಟಾದ್ರೂ ಇದೆಲ್ಲ ಹೇಳೋದು ಸುಲಭ. ಮಕ್ಕಳು ಇಲ್ಲದೆ ಹೋದರೆ ಅದ್ರ ದುಃಖ ಅವ್ರಿಗೆ ಗೊತ್ತು. ಅದಕ್ಕೆ ಅವನಂದು ನಿಮ್ಮ ವಿವೇಕ ತೊಗೊಂಡು ಏನ್ರಿ ಮಾಡಲಿ, ಮಕ್ಕಳನ್ನ ಕೊಡ್ರೆ, ಸನ್ಯಾಸಿಗಳಾಗಿದ್ದೀರಲ್ಲ, ತಪಶಕ್ತಿ ಇದೆಲ್ಲ ಕೊಡ್ರೆ. ಇಲ್ಲದೆ ಹೋದ್ರೆ ನಿಮ್ಮ ಎದುರಿಗೆ ಪ್ರಾಣ ಪರಿತ್ಯಾಗ ಮಾಡ್ತಾರೆ. ಒಬ್ಬ ವ್ಯಕ್ತಿ ಪ್ರಾಣ ಪರಿತ್ಯಾಗ ಮಾಡೋದನ್ನು ತಡೀಲಿಕ್ಕಾಗದೆ ಹೋದರೆ ಅದು ನಿಮ್ಮದೇ ತಪ್ಪದು. ಗೃಹಸ್ಥ ಜೀವನವೇ ಮಧುರ. ಅವಾಗ ಅವನೇನು ಹೇಳಿದ, ಹಿಂದೆ ಚಿತ್ರಕೇತು ಅಂತ ಒಬ್ಬ ರಾಜ ಇದ್ದ. ಅವನ ಹಣೆ ಬರಹದಲ್ಲೂ ಹಿಂಗೆ ಇತ್ತು, ಮಕ್ಕಳು ಆಗೋದಿಲ್ಲ ಅಂತಿತ್ತು. ಭಾಗವತದಲ್ಲಿ ಬರ್ತದೆ ಮುಂದೆ. ಬ್ರಹ್ಮನ ಹಣೆ ಬರಹನೇ ಆಗಿತ್ತು. ಅದು ಇವನು ಮಾತ್ರ ಏನೋ ಅದು ಮಾಡಿ ಪ್ರಯತ್ನ ಪಟ್ಟು ತಿದ್ದಬೇಕು ಅಂತ ಹೋದ. ಆದರೆ ಆ ಇದ್ದೊಂದು ಮಗು ಸತ್ತು ನಾನಾ ಥರದ ಸಂಕಷ್ಟಗಳಿಗೆ ಈಡಾದ. ಅದರಂತೆ ನೀನು ಕೂಡ ಮಕ್ಕಳನ್ನು ಪಡ್ಕೊಳ್ಳೇಬೇಕು ಅಂತ ಹೊರಟಿದೆಯಲ್ಲ, ತಿಳ್ಕೊ, ನಿನ್ನ ಆಸೆ ವಿಫಲ ಆಗಿಬಿಡ್ತದೆ. ಇರಲಿ, ನಿನ್ನ ಹಣೆ ಬರಹದೊಳಗೆ ಈ ಥರ ದುಃಖ ಪಡೋದು, ಹಠ ಮಾಡೋದು ನಿನ್ನ ಹಣೆ ಬರಹದೊಳಗೆ ಇದ್ದೇ ಇದೆ. ಏನಾಗ್ತದೆ ಆಗ್ತದೆ, ನಾನೇನು ಮಾಡಲಿ. ಇನ್ನು ಅವನು ತನ್ನ ಆಗ್ರಹ ಬಿಡೋದಿಲ್ಲ ಅಂತ ಗೊತ್ತಾದಾಗ ಯತಿ ಅವನಿಗೆ ಹೇಳಿದ, ಒಂದು ಹಣ್ಣು ಕೊಟ್ಟಂತೆ. ಆ ಹಣ್ಣು ಕೊಟ್ಟು, ಇದಂ ಭಕ್ಷಯ ಪತ್ನ್ಯಾತ್ವಂ ತತಃ ಪುತ್ರೋ ಭವಿಷ್ಯತಿ. ನಿನ್ನ ಹೆಂಡತಿಗೆ ಹೋಗಿ ಈ ಹಣ್ಣನ್ನು ತಿನ್ಲಿಕ್ಕೆ ಹೇಳು, ಮಕ್ಕಳಾಗ್ತವೆ. ಅದಕ್ಕಾಗಿ ಅವಳು ಏನು ಮಾಡಬೇಕು, 1 ವರ್ಷ ಕಾಲ ಸತ್ಯ, ಶೌಚ, ಅಂತರಂಗ ಶೌಚ, ಬಾಹ್ಯ ಶೌಚ ಇದನ್ನೆಲ್ಲ ಪಾಲಿಸಬೇಕು. ದಯೆ, ದಾನ, ಒಪ್ಪತ್ತು ಊಟದ ನಿಯಮ, ಏಕಭುಕ್ತ, 1 ಹೊತ್ತು ಊಟ, ರಾತ್ರಿ ಫಲಾಹಾರ ಇದನ್ನೆಲ್ಲ ಮಾಡಬೇಕು. ಯೋಗಿ ಹೊರಟೋದ ಅಲ್ಲಿಂದ. ಈ ಬ್ರಾಹ್ಮಣ ಮನೆಗೆ ಬಂದ. ಆ ಹೆಂಡತಿ ಕೈಯಲ್ಲಿ ಆ ಹಣ್ಣು ಕೊಟ್ಟ. ಸ್ವಯಂ ಯಾತಸ್ತು ಕುತ್ರಚಿತ, ಎಲ್ಲ ನಡೆದದನ್ನು ಹೇಳಿದ, ಈ ಹಣ್ಣು ತಿನ್ನು ಅಂತ ಹೇಳಿ ತಾನೆಲ್ಲೋ ಹೋದ ಮುಂದಿನ ತನ್ನ ಕೆಲಸಕ್ಕೆ. ಅವನ ಹೆಂಡತಿ ಏನಿದ್ಲಲ್ಲ, ದುಂದುಲಿ ಅಂತೇಳಿ, ಬಹಳ ವಕ್ರ ಸ್ವಭಾವ. ಅವಳಿಗೆ ಏನಾಗಿತ್ತು, ಮಕ್ಕಳು ಬೇಡಾಗಿತ್ತಂತ. ಅಂಥ ಏನು ಅಷ್ಟು ಕೆಟ್ಟ ಹೆಂಗಸೇನು ಆಗಿರ್ಲಿಕ್ಕಿಲ್ಲ. ಆದರೂ ಕೆಲವು ಬಾರಿ ಈಗಿನ ಕಾಲದಲ್ಲೂ ಇರ್ತಿರ್ತಾರೆ ಗಂಡಸರು ಹೆಂಗಸರು, ಯಾವುದು ಬಂಧನ ಬೇಡ, ನಮ್ಮಷ್ಟಕ್ಕೆ ನಾವು ಇದ್ದು ಬಿಡೋಣ ಅಂತ ಅನ್ನೋರು ಇರ್ತಿರ್ತಾರೆ. ಅಂಥದ್ದೊಂದು ಪ್ರವೃತ್ತಿ ಇದ್ದಿರ್ಬೇಕು. ತನ್ನ ಗೆಳತಿಯ ಮುಂದೆ ಹೋದ್ಲು. ನನ್ನ ಮನಸ್ಸಿಗೊಂದು ಭಯಂಕರ ಚಿಂತೆ ಆಗಿಬಿಟ್ಟಿದೆ. ಅವಳ ಆಲೋಚನೆ ನೋಡ್ರಿ ಹೇಗಿದೆ. ಈ ಹಣ್ಣು ತಿನ್ನಬೇಕಂತೆ, ನಾನು ಗರ್ಭಿಣಿ ಆಗ್ತೇಳಂತೆ. ಗರ್ಭಿಣಿ ಆದರೆ ಗತಿ ಏನು, ಹೊಟ್ಟೆ ದಪ್ಪ ಆಗ್ತದೆ. ಹೊಟ್ಟೆ ದಪ್ಪ ಆದರೆ, ಹೊಟ್ಟೆ ಬೆಳೀತಾ ಹೋದರೆ
ನಾನು ಆಹಾರ ತಿನ್ನೋ ಪ್ರಮಾಣ ಕಡಿಮೆ ಆಗ್ತದೆ. ಆಹಾರ ತಿನ್ನಬೇಕು ಅಂತ ಅಂಥ ಜಿಹ್ವಾ ಚಾಪಲ್ಯ ಅವಳಿಗೆ. ಫಲಭಕ್ಷೇಣ ಗರ್ಭ ಸ್ಯಾತ್ ಸ್ವಲ್ಪ ಭಕ್ಷಂ ತಥೋ ಶಕ್ತಿ ತಥೋ ಅಶಕ್ತಿ. ಹೊಟ್ಟೆ ಬೆಳೀತಾ ಹೋದಂತೆ ತಿನ್ನೋದು ಕಡಿಮೆ ಆಗ್ತದೆ. ತಿನ್ನೋದು ಕಡಿಮೆ ಆದರೆ ಶಕ್ತಿ ಕಡಿಮೆ ಆಗ್ತದೆ. ಮನೆ ಕೆಲಸ ಯಾರು ಮಾಡೋರು? ಇನ್ನು ಮನೆಯವ್ರು ಮಾಡ್ತಾರೇನು? ಯಾರು ಮಾಡೋರು? ಮತ್ತು ಇಂಥವೇನೇನೋ ದುರ್ಬುದ್ಧಿ ದುರಾಲೋಚನೆಗಳು ಬೇರೆ. ಈ ಒಂದು ವೇಳೆ ನಮ್ಮ ಊರಿಗೆ ದರೋಡೆಕೋರರು ಬಂದರೆ ಓಡಿ ಹೋಗ್ಬೇಕಲ್ಲ ನಾವು. ನಾ ಗರ್ಭಿಣಿ ಆಗಿದ್ರೆ ಓಡಿ ಹೋಗೋದು ಹೇಗೆ? ಇಂಥವೆಲ್ಲ ಆಲೋಚನೆ. ಗರ್ಭ ದೀರ್ಘಕಾಲ ಬೆಳೆದ್ರೆ ಗತಿ ಏನು? ಅದನ್ನ ತೆಗಿಯೋದು ಹೇಗೆ? ಒಂದು ವೇಳೆ ಗರ್ಭ ಅಡ್ಡವಾಗಿ ಸಿಕ್ಕಾಕೊಂಡ್ರೆ ಕೂಸು, ಅದನ್ನ ತೆಗಿಯೋದು ಹೇಗೆ? ಮೊದಲೇ ನಾನು ದುರ್ಬಲಳು. ಆ ಪ್ರಸವ ವೇದನೆಯನ್ನು, ಡೆಲಿವರಿ ಪೇನ್, ಲೇಬರ್ ಪೇನ್ ಅನ್ನು ತಡ್ಕೊಳ್ಳೋದು ಹೇಗೆ? ನಾನು ಅಶಕ್ತಳಾಗಿ ಹೀಗೆ ಮಲ್ಕೊಂಡ್ಬಿಟ್ರೆ ನಮ್ಮ ನಾದಿನಿ ಮನೆಯೊಳಗೆ ಪ್ರವೇಶ ಮಾಡ್ತಾಳೆ. ಅವಾಗ ಇಂಥ ಸಮಯ ಕಾಯ್ತಿರ್ತಾರೆ ಅವರು. ಮನೆಯೊಳಗೆ ಬಂದು ಇಲ್ಲೇ ಅವಳೆಲ್ಲ ಇಲ್ಲೇ ಕಾರ್ಭಾರ ಮಾಡಿ ನಮ್ಮ ಮನೆಯ ಸಂಪತ್ತು ಸತ್ತೆಲ್ಲ ಅಪಹಾರ ಮಾಡಿಬಿಡ್ತಾಳೆ. ಅವಾಗ ನನ್ನ ಕೈಯಿಂದ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಆ ಸನ್ಯಾಸಿ ಹೇಳಿದ ಶೌಚ ಅಂತ ಒಂದು ಹೊತ್ತಿನ ಊಟ ಚೆನ್ನಾಗಿ ತಿನ್ನಬೇಕು ಅಂತ ಜಿಹ್ವಾ ಚಾಪಲ್ಯ ಇದ್ದವಳಿಗೆ ಒಂದೇ ಹೊತ್ತು ಊಟ ಮಾಡು, ಸತ್ಯ ದಯೆ ಇದೆಲ್ಲ ಇರಬೇಕು ಅಂದರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗಲಿಲ್ಲ ಅವಳಿಗೆ. ನೋಡ್ರಿ ಇದು ಏನು ಮಾತಾಡ್ತಾಳೆ. ದೈವಾದ್ ಘಾಟಿ ವ್ರಜೇದ್ ಗ್ರಾಮೆ ಫಲಾಯೇದ್ ಗರ್ಭಿಣಿ ಕಥಂ ವಂದ್ಯಾವಾ ವಿಧವಾ ನಾರಿ ಸುಖಿನಿ ಚೇತಿ ಮೇಮದಿ ಮತಿ. ಒಂದು ವೇಳೆ ಯಾವಳಾದ್ರೂ ಹೆಣ್ಣು ಅವಳು ಬಂಜೆ ಆಗಿದ್ದರೆ ಆಗಲಿ, ಅದೇ ಚೆನ್ನಾಗಿರ್ತದೆ, ಚೆನ್ನಾಗಿ ತಿಂದುಂಡಿರ್ಬೋದು. ಮಕ್ಕಳು ತೊಗೊಂಡು ಏನು ಮಾಡಬೇಕು? ಅಥವಾ ಮದುವೆ ಆಗಿದ್ದಾಳೆ, ಗಂಡ ತೀರ್ಕೊಂಡ, ಇನ್ನು ಮಕ್ಕಳಾಗೋ ಸಾಧ್ಯತೆ ಇಲ್ಲ, ಅವಳ ಜೀವನ ಆದರೂ ಅದೇ ಒಂದು ಪಾಡು, ಅದೇ ಯೋಗ್ಯ. ನನಗೆ ಹೀಗೆ ಅನ್ನಿಸ್ತದೆ. ಏವಂ ಕುತರ್ಕ ಯೋಗೇನ, ಇದು ಕುತರ್ಕ. ಇದು ಈ ಜಗತ್ತಿನಲ್ಲಿ ಇದ್ದ ಸ್ತ್ರೀಯರೆಲ್ಲ ಹಿಂಗೆ ಕುತರ್ಕ ಮಾಡ್ತಾ ಹೋದರೆ ಸಂತಾನ ಬೆಳೆಯೋದು ಯಾವಾಗ? ತತ್ಫಲಂ ನೈವ ಭಕ್ಷಿತಂ, ತಿನ್ನಲಿಲ್ಲ ಅವಳು. ಪತ್ಯಾಪೃಷ್ಟಂ ಫಲಂ ಭುಕ್ತಂ ಭುಕ್ತಂ ಚೇತಿ ತಯೇರಿತಂ. ಮುಂದೆ ಅವಳೇನು ಮಾಡಿದ? ತಿಂದೆ ಅಂತ ಸುಳ್ಳು ಹೇಳಿದ್ಲು. ಆ ಗೆಳತಿನೂ ಇವಳಿಗೇನು ಹೇಳಲಿಲ್ಲ, ಸುಮ್ಮನೆ ಆದ್ಲು. ಇವಳು ತಿಂದ ಸುಮ್ಮನೆ ಹೇಳಿದ್ಲು. ಒಂದು ದಿವಸ ಅವಳ ತಂಗಿ ಮನೆಗೆ ಬಂದ್ಲು, ದುಂದುಲಿಯ ತಂಗಿ. ಆ ತಂಗಿ ಎದುರಿಗೂ ಮತ್ತೆ ತನ್ನ ಸಮಾಚಾರ ಎಲ್ಲ ಹೇಳಿದ್ಲು. ಏನು ಮಾಡಲಿ, ನನಗೆ ಭಾಳ ಚಿಂತೆ ಆಗಿದೆ. ಅದಕ್ಕೆ ಅವಳೇನಂದ್ಲು, ನೋಡು ಸದ್ಯ ನಾನು ಗರ್ಭಿಣಿ ಆಗಿದ್ದೀನಿ, ಪ್ರಸವಾನಂತರ ನನ್ನ ಮಗು ನಿನಗೆ ಕೊಡ್ತೇನೆ, ಅಲ್ಲಿವರೆಗೆ ನೀನೇನು ಮಾಡು, ಗರ್ಭಿಣಿ ಅಂತೆ ವೇಷ ತೊಡು, ಸುಮ್ಮನೆ ಹೊಟ್ಟೆಗೆ ಒಂದಿಷ್ಟು ಬಟ್ಟೆ ಗಿಟ್ಟಿ ಇತ್ಯಾದಿ ಕಟ್ಕೊಂಡು ವೇಷ ತೊಟ್ಟು ನಿಜ ಸಂಗತಿ ಯಾರ ಗಮನಕ್ಕೂ ಬಂದಿರಬಾರ್ದು, ಅಷ್ಟು ಮಾಡಿಬಿಡು ಸಾಕು. ಅವಳೆಂಥ ದುರಾಲೋಚನೆ ಅವಳು ಅಂದರೆ, ಇದೇ ಸಂದರ್ಭ ಉಪಯೋಗ ಮಾಡಿಕೊಂಡು ಇವಳ ಕಡೆಯಿಂದ ಒಂದಿಷ್ಟು ದುಡ್ಡು ತಗೋಬೇಕು ಅಂತ. ನೀನು ನನ್ನ ಗಂಡನಿಗೆ ಒಂದಿಷ್ಟು ಹಣ ಕೊಡು, ನಾ ಹೇಳಿದ್ದ ಸಂಚಿಕೆಗೆ ಪ್ಲ್ಯಾನಿಗೆ ಅವಳು ನನ್ನ ಗಂಡನ ಒಪ್ತಾನೆ, ಮುಗಿದೋಯ್ತು. ನನ್ನ ಮಗು ಅಲ್ಲಿ ನಮ್ಮ ಊರಿನಲ್ಲಿ ಏನೋ ಒಂದು ಹೇಳ್ಕೊತೀನಿ, ನನ್ನ ಮಗು 6 ತಿಂಗಳಿಗೆ ಸತ್ತೋಯ್ತು ಅಂತ ಏನೋ ಒಂದು ಅಂತೂ ಮಗು ನಿನಗೆ ಕೊಟ್ಟು ಬಿಡ್ತೀನಿ. ನಿತ್ಯ ನಿನ್ನ ಮನೆಗೆ ಬಂದು ನಾನೇ ಆ ಮಗುವಿನ ಪೋಷಣೆ ಇತ್ಯಾದಿಗಳನ್ನ ಮಾಡ್ತೀನಿ, ನಿನಗೇನು ಪ್ರಯಾಸ ಇಲ್ಲ. ಯಾಕಂದ್ರೆ ಹಣ್ಣು ಏನು ಮಾಡಬೇಕು ಅಂದರೆ ಅದನ್ನೊಂದು ಪರೀಕ್ಷೆ ಮಾಡೋಣ, ಆ ಹಣ್ಣಿನಿಂದ ಕೆಲಸ ಆಗ್ತದೋ ಇಲ್ಲೊಂದು ಪರೀಕ್ಷೆ ಮಾಡೋಣ, ಅದನ್ನು ಮನೆಯ ಆಕಳಿಗೆ ತಿನ್ನಿಸಿ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದರು. ಫಲಂ ಅರ್ಪಯ ಧೇನ್ವೈ ತ್ವಂ ಪರೀಕ್ಷಾರ್ಥಂ ಸಾಮೃತಂ. ಏನೋ ಆ ಮುನಿ ಹೇಳಿದೆ, ಹೇಳಿದ್ರೆ ಆಗಿಬಿಡ್ತದೇನು ನೋಡೋಣ, ಆಕಳಿಗೆ ಹಾಕೋಣ, ಅಲ್ಲೇನಾದರೂ ಅದು ಸಂತಾನ ಉತ್ಪತ್ತಿ ಆಗ್ತದೋ ನೋಡೋಣ ಅಂತ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದರು. ತತ್ತದ ಆಚರಿತಂ ಸರ್ವಂ ತಥೈವಸ್ತಿ ಸ್ವಭಾವತ. ಇಬ್ಬರು ಇಂಥ ಆಲೋಚನೆ ಮಾಡಿ ತಮ್ಮ ಗಂಡಂದ್ರಿಗೆ ಮೋಸ ಮಾಡಿ ಅಂತೂ ಇಷ್ಟು ಮಾಡಿಬಿಟ್ರು. ಅಂತ ಈ ದುಂದುಲಿ ಅವಳ ತಂಗಿ ಹೆತ್ತಳು. ಆ ಮಗುವನ್ನು ಅವಳ ತಂದೆ, ಆ ಮಗುವಿನ ತಂದೆ ಔರಸ ಪಿತ, ಅವನು ದುಂದುಲಿ ಕೈ ತಂದು ಒಪ್ಪಿಸಿದ. ಆಕೆ ಇಡೀ ಜಗತ್ತಿಗೆಲ್ಲ ಸುದ್ದಿ ಹಬ್ಬಿಸಿದ್ಲು, ನನಗೊಂದು ಸುಖಪ್ರಸವ ಆಗಿದೆ, ಗಂಡು ಮಗುವಾಗಿದೆ ಅಂತ. ಈ ಆತ್ಮದೇವ ಇವಳು ಗಂಡ, ದುಂದುಲಿ ಗಂಡ, ಅವನಿಗೂ ಭಾರಿ ಆನಂದ, ಅಂತೂ ಒಂದು ಮಗು ಹುಟ್ಟಿತಲ್ಲ ಅಂತ. ಮಗುವಿಗೆ ನಾಮಕರಣ ಜಾತಕರ್ಮ ಏನೇನು ಮಾಡಬೇಕೆಲ್ಲ ಮಾಡಿದ.
ಎಲ್ಲ ಭಾಳ ಕಾಲ ಆದಮೇಲೆ ಮಕ್ಕಳು ಹುಟ್ಟಿದ್ರಿಂದ ಮನೆ ಮುಂದೆ ಹಂದರ ಹಾಕಿ ನೃತ್ಯ ಗೀತ ಸಂಗೀತ ಕಾರ್ಯಕ್ರಮ ಏನೇನು ನಡೆಸ್ಬೇಕೆಲ್ಲ ನಡೆಸಿದೆ. ಅದಕ್ಕೆ ಮತ್ತೆ ಇವಳು ಏನಂದ್ಲು, ಇನ್ನೊಂದು ಪ್ಲ್ಯಾನ್ ಮಾಡಿದ್ಲು. ಮಗು ಏನೋ ನನಗೆ ಹುಟ್ಟಿತು, ಅದ್ರ ದುರ್ದೈವ ನನ್ನ ಎದೆಯಲ್ಲಿ ಹಾಲು ಬರ್ತಿಲ್ಲ, ಅದಕ್ಕೊಂದು ಏನಾದ್ರು ಪ್ಲ್ಯಾನ್ ಮಾಡಬೇಕು. ಏನು ವಿಚಾರ ಮಾಡಬೇಕು? ನನ್ನ ತಂಗಿ ಇದ್ದಾಳೆ, ಅವಳಿಗೆ ಹೆರಿಗೆ ಆಗಿದೆ, ಇದೇ ಸಂದರ್ಭದಲ್ಲಿ ಹುಟ್ಟಿದ ಮಗು ಸತ್ತೋಗಿದೆ, ಅವಳನ್ನ ಮನೆಗೆ ಕರ್ಸ್ಕೊಳ್ಳೋಣ, ಅವಳು ಇನ್ನು ಆರೈಕೆ ಮಾಡ್ತಾಳೆ ಅಂತಂದು. ಇವನಿಗೆ ಏನಾದರೂ ಯಾವುದೋ ತನ್ನ ಮಗುವನ್ನು ಯಾರೋ ಒಬ್ರು ಆರೈಕೆ ಮಾಡ್ತಾರೆ, ಹೆಂಡತಿ ಅಲ್ಲದೆ ಹೋದ್ರೆ ಅವಳು ತಂಗಿ ಮಾಡ್ಯಾಳು ಅಂತ ಪ್ಲ್ಯಾನ್ ಮಾಡಿದ್ರು. ಒಪ್ಪಿಗೆ ಹಾಗೆ ಆಗಲಿ ಅಂತಂದು ಆ ಮಗ ಏನು ಹುಟ್ಟಿದ್ದ ಅವನಿಗೆ ಧುಂದುಕಾರಿ ಅಂತ ಹೆಸರಿಟ್ರು. ಇದು ಆದಮೇಲೆ 3 ತಿಂಗಳು ಕಳೆದಾಗ ಆ ಆತ್ಮದೇವನ ಮನೆಯ ಹಸು ಅದನ್ನು ಹೆತ್ತಿತ್ತು. ಅದು ಒಂದು ಮಾನವ ಶಿಶುವನ್ನು ಹೆತ್ತಿತ್ತು. ಆದರೆ ಈ ಆತ್ಮದೇವನ ಹೆಂಡತಿ ತಂಗಿಗೆ ಮಗುವಾದಾಗ ಮಗುವಾಗಿ 6 ತಿಂಗಳಾದ್ಮೇಲೆ ಅದು ಹೆತ್ತಿತ್ತು. ಅರ್ಥಾತ್ ಅವಳು ಮುಂದೆ 3 ತಿಂಗಳು ಮೊದಲೇ ಅವಳು ಗರ್ಭಿಣಿ ಆಗಿದ್ಲು ತಂಗಿ, ಆದ್ದರಿಂದ ಅವಳು 6 ತಿಂಗಳಾದ್ಮೇಲೆ ಹೆತ್ತಿದ್ಲು. ಅಂತೂ ಇವ್ರಿಗೊಂದು 6 ತಿಂಗಳು ವ್ಯತ್ಯಾಸ ಆಗಿತ್ತು, 3 ತಿಂಗಳು ವ್ಯತ್ಯಾಸ ಆಗಿತ್ತು. ಮಾನವ ಶಿಶು ಹುಟ್ಟಿತ್ತು, ಬಹಳ ಸುಂದರವಾಗಿತ್ತು, ಅದು ದಿವ್ಯ ಕಾಂತಿ ಇತ್ತು, ಬಂಗಾರದಂತೆ ಮೈಬಣ್ಣ. ಅದಕ್ಕೂ ಅವನಿಗೂ ಆಶ್ಚರ್ಯ ಆಯಿತು, ಏನೋ ದೈವ ಸಂಕಲ್ಪ ಇದ್ದಿರಬೇಕು, ಹುಟ್ಟಿತು ಅಂತ ತಿಳ್ಕೊಂಡ. ಅದಕ್ಕೂ ಜಾತಕರ್ಮ ಎಲ್ಲ ಮಾಡಿದ, ನಾಮಕರಣ ಇತ್ಯಾದಿ ಎಲ್ಲ ಮಾಡಿದ. ಜನರಿಗೆಲ್ಲ ಆಶ್ಚರ್ಯ, ಹಸುವಿನ ಗರ್ಭದಿಂದ ಮಾನವ ಶಿಶು ಹುಟ್ಟಿತಲ್ಲ, ನೋಡೋಣ ಅಂತ ನೋಡ್ಲಿಕ್ಕೆ ಬಂದ್ರು ಎಲ್ಲರೂ. ನೋಡ್ರಿ, ನಮ್ಮ ಆತ್ಮದೇವನಿಗೆ ಒಂದು ಮಗುವೂ ಇರಲಿಲ್ಲ, ಈಗ 2 ಮಕ್ಕಳಾದ್ರು. ಒಂದು ಅವನ ಹೆಂಡತಿಯಲ್ಲೇ ಹುಟ್ಟಿತು, ಇನ್ನೊಂದು ಮನೆಯ ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿತು. ಇದು ದಿವ್ಯ ರೂಪದಿಂದ ಮಾನವ ಶಿಶು ಹುಟ್ಟಿತು. ಏನು ರಹಸ್ಯವೋ ಅಂತೂ ಅದಕ್ಕೊಂದು ಹೆಸರಿಟ್ರಂತೆ. ಏನು ಹೆಸರಿಟ್ರು ಅಂದರೆ ಗೋಕರ್ಣ ಅಂತ. ಗೋಕರ್ಣ ಅಂತ ಯಾಕೆ ಹೆಸರಿಟ್ರುತ್ತೆ? ಆಕಳಿನ ಕಿವಿ ಇದ್ದು, ಅದಕ್ಕೆ ಹಸುವಿನಂತೆ ಕಿವಿಗಳಿದ್ದು. ಅದೊಂದು ಲಕ್ಷಣ ಮಾತ್ರ, ಸ್ವಲ್ಪ ಉದ್ದ ಇದ್ದಿರಬೇಕು. ತೀರಾ ಆಕಳಿನಂತೆ ಅಲ್ಲದೆ ಹೋದ್ರು ಸ್ವಲ್ಪ ಉದ್ದದ ಕಿವಿ ಇದ್ದಿರಬೇಕು. ಆ ಆಕಳಿನ ಮಗ ಗೋಕರ್ಣ, ಬ್ರಾಹ್ಮಣನ ಮಗ ದುಂದುಕಾರಿ, ಇಬ್ಬರು ಬೆಳೆದರು, ಪಂಡಿತರಾದರು, ದೊಡ್ಡವರಾದರು. ಮೊದಲು ಗೋಕರ್ಣ ಪಂಡಿತ ಆದ, ಋಷಿಯ ತಪಫಲದಿಂದ ಹುಟ್ಟಿದವನು, ಒಳ್ಳೆ ಯಾವುದೋ ಗುರುಕುಲಕ್ಕೆ ಸೇರಿ ಪಂಡಿತ ಆದ. ಈ ದುಂದುಕಾರಿ ಮಹಾದುಷ್ಟ ಆಗಿಬಿಟ್ಟ. ಇವರಿಬ್ಬರು ಎಲ್ಲರೂ ದುರಾಲೋಚನೆಗಳಿಂದ ಹುಟ್ಟಿದ ಮಗ ಆದ್ದರಿಂದ ಮಹಾದುಷ್ಟ ಆಗಿಬಿಟ್ಟ. ಏನು ಮಹಾಧರ್ಮ ಕಾರ್ಯ ಮಾಡ್ತಾನೆ ಅಂತಲ್ಲ, ಸ್ನಾನನೇ ಮಾಡ್ತಿರ್ಲಿಲ್ಲ. ಸ್ನಾನ, ಶೌಚ, ಅಂತರಂಗ ಶೌಚವೂ ಇಲ್ಲ, ಅಂತರಂಗ ಶುದ್ಧಿಯೂ ಇಲ್ಲ, ಬಹಿರಂಗ ಶುದ್ಧಿಯೂ ಇಲ್ಲ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಕುಡಿಬೇಕು, ಏನು ಕುಡಿಬಾರ್ದು, ಏನೂ ಇಲ್ಲ. ವಿಪರೀತ ಸಿಟ್ಟಿನ ಸ್ವಭಾವ, ಅನ್ಯಾಯದಿಂದ ಅಲ್ಲಿ ಹಣ ಕಿತ್ಕೊಳ್ಳೋದು, ಇಂಥದ್ದೆಲ್ಲ ಮಾಡ್ತಿದ್ದ. ಒಂದು ಎಂಥ ದುಷ್ಟ ಸ್ವಭಾವ ಇತ್ತು. ದುಷ್ಟ ಪರಿಗ್ರಹಕರ್ತ ಶವಹಸ್ತೇನ ಭೋಜನಂ. ಯಾರ ಕೈಯಿಂದಾದರೂ ಊಟ ಮಾಡ್ತಾನೆ. ಅವರು ಸ್ವಚ್ಛವಾಗಿ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅದು ಪ್ರಶ್ನೆ ಅಲ್ಲ. ಅಲ್ಲಿ ಅದಕ್ಕೊಂದು ಉದಾಹರಣೆ ಹೇಳ್ತಾರೆ. ಶವ ಅಂದ್ರೆ ಮೈಲಿಗೆ. ಆ ಶವದ ಒಂದು ವೇಳೆ ಶವನೇ ಏನಾದರೂ ಎದ್ದು ಬಂದು ಅಡಿಗೆ ಮಾಡಿ ಬಡಿಸಿದ್ರೆ ಅದನ್ನೂ ತಿಂದ ಅನ್ಬೇಕಾರೆ, ಅಷ್ಟು ಸಾರಾಸಾರ ವಿಚಾರ ಇಲ್ಲದೆ ಇದ್ದವನು. ದುಷ್ಪರಿಗ್ರಹಕರ್ತಾಚ ಶವಹಸ್ತೇನ ಭೋಜನಂ. ಚೌರಃ ಸರ್ವಜನ ದ್ವೇಷಿ. ಕಳ್ಳ, ಎಲ್ಲ ಯಾವ ಜನರಿಗೂ ಬೇಡಾದವನು. ಪರಭೇಷ್ಮ ಪ್ರದೀಪಕ. ಇನ್ನೊಬ್ಬರ ಮನೆಗೆ ಬೆಂಕಿ ಇಡುವುದೇ ಅವನ ಸ್ವಭಾವ. ಏನು ಮಾಡ್ತಿದ್ದ? ಆ ಸುತ್ತಮುತ್ತಲಿನ ಮನೆಗಳಿಗೆ ಹೋಗ್ತಿದ್ದ. ಅಲ್ಲಿ ಹೋಗಿ ನಿಮ್ಮ ಮಕ್ಕಳನ್ನ ತೋರಿಸ್ರಿ ಅಂತಂತಿದ್ದ. ಏನಪ್ಪ ಬಂದಿದ್ದಾನೆ, ಮಕ್ಕಳನ್ನು ಮುದ್ದಿಸ್ಲಿಕ್ಕೆ ಕೇಳ್ತಿದ್ದಿರ್ಬೇಕು ಅಂತ ತಿಳ್ಕೊಂಡ್ರು. ಅವ್ರು ಕೊಟ್ಟರೆ ಅವನ್ನ ತೊಗೊಂಡು ಹೋಗಿ ಬಾವಿಗೆ ಹಾಕಿಬಿಡ್ತಿದ್ದ. ಕೈಯಲ್ಲಿ ಆಯುಧ ತೊಗೊಂಡು ಇವ್ರನ್ನ ಹೊಡಿತಿದ್ದ. ಕಣ್ಣು ಕಾಣದ ಕುಂಟರು, ಕುರುಡರು ಅಂಥವರಿಗೆಲ್ಲ ಹಿಂಸೆ ಕೊಡ್ತಿದ್ದ. ನೀಚರ ಸಮಾಗಮ, ವೇಶ್ಯೆಯರ ಸಮಾಗಮ ಬೇರೆ. ಅಂತೂ ಅವರ ಅಪ್ಪ ಏನು ಚೆನ್ನಾಗಿ ಗಳಿಸಿ ಇಟ್ಟಿದ್ದ ಅದನ್ನೆಲ್ಲ ಖಾಲಿ ಮಾಡಿಬಿಟ್ಟ. ಒಂದ್ಸರಿ ತಂದೆ ತಾಯಂದಿರಿಬ್ಬರನ್ನು ಚೆನ್ನಾಗಿ ಬಡದ ಮನೆಯಲ್ಲಿರೋ ಪಾತ್ರೆ ಪದಾರ್ಥ ಎಲ್ಲ ಕಿತ್ಕೊಂಡ. ಆ ತಂದೆ ಗೋಳಾಡ್ಲಿಕ್ಕೆ ತೊಡಗಿದ. ಯಾಕಾರು ಮಕ್ಕಳನ್ನು ಪಡೆದ್ನೋ, ಇವನ ತಾಯಿ ಬಂಜೆ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಕೆಟ್ಟ ಮಗ ಯಾವತ್ತೂ ದುಃಖದಾಯಕನೇ.
ಅಂತ ಹೀಗೆ ಅವನು ಗೋಳಾಡಿದ. ಮಗನೇ ಹುಟ್ಟುದಿದ್ರೆ ಚೆನ್ನಾಗಿತ್ತು. ಆವಾಗ ಇದಕ್ಕೆಲ್ಲ ಗೋಳಾಡಿದಾಗ ಆ ಗೋಕರ್ಣ ಬಂದ, ಅಲ್ಲಿ ಎಲ್ಲೋ ಹೋಗಿದ್ದವನು ಬಂದು ಇವನನ್ನೇ ತಂದೆ ಅಂತ ಅವನು ಗೌರವಿಸ್ತಿದ್ದ. ಗೌರವ ಹೇಳಿದ, ಸಮಾಧಾನ ಹೇಳಿದ. ಸಂಸಾರ ಅಂದರೆ ಇಷ್ಟೇ, ಇದು ಸಂಸಾರದಲ್ಲಿ ಸುಖ ಇಲ್ಲ, ದುಃಖ ಮೋಹಮಯ. ಯಾರಿಗೆ ಯಾರ ಮಗ, ಯಾರ ಸಂಪತ್ತು? ಎಣ್ಣೆ ಹಾಕಿದಷ್ಟು ದೀಪ ಉರಿತಿರ್ತದೆ, ದೀಪ ಏನು ನಿಲ್ಲೋದಿಲ್ಲ. ಅದರಂತೆ ವಿಷಯಾಸಕ್ತಿ ಅದು ಬೆಳಿತಾನೆ ಹೋಗ್ತದೆ. ನಾವು ಹೆಚ್ಚು ಬಯಸಿದಷ್ಟು ದುಃಖ ಆಗ್ತಾ ಹೋಗ್ತದೆ, ಅದರಿಂದ ಏನು ಫಲ ಇಲ್ಲ, ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ ತಂದೆಗೆ ಸಮಾಧಾನ ಹೇಳಿದ. ಅಸಾರ ಖಲು ಸಂಸಾರ ದುಃಖರೂಪಿ ವಿಮೋಹಕ ನಚೇಂದ್ರಸ್ಯ ಸುಖಂ ಕಿಂಚಿತ್. ಈ ಜಗತ್ತಿನಲ್ಲಿ ಸುಖ ಯಾರಿಗೆ ಸಿಗ್ಲಿಕ್ಕೆ ಸಾಧ್ಯ? ಇಂದ್ರನಿಗಾದರೂ ಏನಾದ್ರು ಸುಖ ಸಿಗ್ತದೇನೋ? 3 ಲೋಕದ ಒಡೆಯ, ಅವನಿಗೂ ಯಾವಾಗ ರಾಕ್ಷಸರು ಬಂದು ಎಲ್ಲಿ ತೊಂದರೆ ಕೊಟ್ಟುಬಿಡ್ತಾರೋ ಅಂತ ಚಿಂತೆ ಇದ್ದೇ ಇರ್ತದೆ. ಸಾರ್ವಭೌಮ ಚಕ್ರವರ್ತಿಗಳಿಗೂ ಸುಖ ಇರೋದಿಲ್ಲ. ವಿರಕ್ತನಾಗಿ ಒಂಟಿಯಾಗಿ ಒಬ್ಬ ವ್ಯಕ್ತಿ ಬದುಕಿದ್ರೆ, ಅವನಿಗೊಂದಷ್ಟು ಏನಾದರೂ ಸನ್ಯಾಸಿಯಾಗಿ ಬದುಕಿದ್ರೆ ಸುಖ ಇದ್ದಿತ್ತು. ಈ ವ್ಯಕ್ತಿ ನಿನ್ನ ಮಗ ಅನ್ನೋ ಭ್ರಾಂತಿ ಬಿಡು. ಅತಿಯಾದ ಆಸಕ್ತಿ, ಮೋಹ ಇವೆಲ್ಲ ದುಃಖಕ್ಕೆ ಕಾರಣ. ಶರೀರ ಒಂದ್ಸರಿ ಬಿದ್ದು ಹೋಗಬೇಕು, ಆದ್ದರಿಂದ ಗಟ್ಟಿ ಮನಸ್ಸು ಮಾಡು, ಕಾಡಿಗೆ ಹೋಗಿಬಿಡು. ಆಯಿತು, ನಾನು ಕಾಡಿಗೆ ಹೋಗ್ತೀನಿ ಅಂತ ಅವನು ಆಲೋಚನೆ ಮಾಡಿದ. ನಾನು ಕಾಡಿನಲ್ಲಿ ಏನು ಮಾಡಬೇಕಪ್ಪ ಮಗನೇ, ಅದನ್ನೇ ನೀನೇ ಹೇಳು. ನಾನು ಇವತ್ತು ಕುಂಟನಂತಾಗಿಬಿಟ್ಟಿದ್ದೀನಿ, ಹೆಳವನಂತಾಗಿದ್ದೀನಿ. ಯಾಕೆಂದರೆ ಆಸೆ, ಮೋಹ, ಅದೊಂದು ಹಗ್ಗ, ಮೂರ್ಖ ನಾನು, ಇವೆಲ್ಲ ನನ್ನ ಕಟ್ಟಿ ಹಾಕಿವೆ, ನೀನೇ ನನ್ನನ್ನು ಮೇಲೆ ಎತ್ತಬೇಕು ಅಂತ ಅವನಿಗೆ, ಮಗನಿಗೆ ಹೇಳಿದ. ಅವನು ಹೇಳಿದ, ದೇಹೇ ಅಸ್ಥಿ ಮಾಂಸ ರುಧಿರೇ ಅಭಿಮತಿಂ ತ್ಯಜತ್ವಂ ಜಾಯಾ ಸುತಾದಿಷು ಸದಾ ಮಮತಾಂ ವಿಮುಂಚ. ಈ ದೇಹದ ಬಗ್ಗೆ ಅಭಿಮಾನ ಬಿಡು. ಈ ದೇಹ ಅಂದ್ರೆ ಏನಿದು? ಮೂಳೆ, ಮಾಂಸ, ರಕ್ತ, ಇವುಗಳ ಪಿಂಡ, ಒಂದು ಮುದ್ದೆ ಅಷ್ಟೇ, ಇದು ಬೇರೆ ಏನಲ್ಲ. ತ್ವಂಗ್ ಮಾಂಸ ರುಧಿರ ಸ್ನಾಯು ಮೇಜೋ ಮಜ್ಜಾಸ್ತಿ ಸಂಹತವು ವಿಣ್ಮೂತ್ರ ಪೂಯೆ ರಮತಾಂ ಕ್ರಿಮೀಣಾಂ ಕಿಯದಂತರಂ ಅಂತ ಭಾಗವತದಲ್ಲಿ ಮುಂದೊಂದು ಶ್ಲೋಕ ಬರ್ತದೆ. ಇದು ನಾವೆಲ್ಲರೂ ಗಮನಿಸಬೇಕಾದಂಥ ಒಂದು ಶ್ಲೋಕ. ನಮಗೂ ಕ್ರಿಮಿಕೀಟಗಳಿಗೂ ಏನು ವ್ಯತ್ಯಾಸ? ಈಗ ನಾವು ಈ ದೇಹದ ಬಗ್ಗೆ, ನಮ್ಮ ದೇಹದ ಬಗ್ಗೆ ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದೇವೆ. ಇಲ್ಲಿ 2 ಸಂಗತಿಗಳು. ಒಂದು, ನಮ್ಮ ದೇಹವನ್ನು ನಾವು ಇಷ್ಟೆಲ್ಲ ಪ್ರೀತಿಸ್ತೇವೆ. ಇನ್ನೊಂದು ದೇಹವನ್ನು ಪ್ರೀತಿಸ್ತೇವೆ. ಗಂಡು ಹೆಣ್ಣಿನ ದೇಹವನ್ನು ಪ್ರೀತಿಸ್ತಾನೆ, ಹೆಣ್ಣು ಗಂಡಿನ ದೇಹವನ್ನು ಪ್ರೀತಿಸ್ತಾಳೆ. ತಮ್ಮ ದೇಹವನ್ನು ಪ್ರೀತಿಸ್ಕೋತಾರೆ, ಇನ್ನೊಂದು ತನ್ನ ಗಂಡ ಅಥವಾ ಹೆಣ್ಣನ್ನು ಪ್ರೀತಿಸ್ತಾರೆ. ಸರಿ, ಈ ನಾವು ಪ್ರೀತಿಸುವ ನಮ್ಮ ದೇಹ ಅಥವಾ ಇನ್ನೊಬ್ಬರ ದೇಹ ಇವೆಯಲ್ಲ, ಇವೆರಡು ಏನಿದು? ತ್ವಕ್ ಚರ್ಮ, ಮಾಂಸ ಇದು ಗೊತ್ತು, ರುಧಿರ ಅಂದರೆ ರಕ್ತ, ಸ್ನಾಯು, ಮೇಧಸ್ಸು, ಮಜ್ಜ, ಮೇಧಸ್ಸು ಅಂದ್ರೆ ಕೊಬ್ಬು, ಮೇಧಸ್ಸು, ಮಜ್ಜ, ಅಸ್ಥಿ ಅಂದರೆ ಎಲುಬು, ಇವಿಷ್ಟೆಲ್ಲ ಸೇರಿ ಸಪ್ತಧಾತುಗಳು ಸೇರಿಯೇ ನಮ್ಮ ಶರೀರ ಆಗಿರ್ತದೆ. ಇಂಥ ಹೊಲಸಾದ ಶರೀರದಲ್ಲಿ ನಾವು ಇಷ್ಟೊಂದು ಭಾರಿ ಅಭಿಮಾನ, ಆಸಕ್ತಿ ಇಟ್ಕೊಂಡ್ಬಿಟ್ಟಿದ್ದೇವಲ್ಲ. ಮತ್ತು ಹಾಗಾದರೆ ನಮಗೂ ಕ್ರಿಮಿಕೀಟಗಳಿಗೂ ವ್ಯತ್ಯಾಸ ಏನು? ಕ್ರಿಮಿಕೀಟಗಳು ಕೂಡ ಎಲ್ಲಿ ಬಿದ್ದು ಒದ್ದಾಡ್ತಿರ್ತವೆ? ವಿಣ್ಮೂತ್ರ ಪೂಯೆ ರಮತಾಂ ಕ್ರಿಮೀಣಾಂ ಕಿಯದಂತರಂ ಅಂತ. ಬೇರೆ ಯಾವುದೋ ಆನೆ, ಕುದುರೆ ಇಂಥ ಪ್ರಾಣಿಗಳ ಬಗ್ಗೆ ಹೇಳಿಲ್ಲ. ಅವೇನು ಎಲ್ಲೋ ಹೊಲಸಿನೆಲ್ಲ ಬಿದ್ದು ನಿತ್ಯ ಒದ್ದಾಡ್ತಿರೋದಿಲ್ಲ. ಕೆಲವು ಕ್ರಿಮಿಕೀಟಗಳು, ಸೂಕ್ಷ್ಮ ಜಂತುಗಳು ಅಂಥ ಹೊಲಸಿನಲ್ಲೇ ಇರ್ತಿರ್ತಾವಲ್ಲ, ಅಲ್ಲೂ ಇರ್ತಾವಲ್ಲ ಅವು. ಅಂಥ ಕ್ರಿಮಿಕೀಟಗಳಿಗೂ ನಮಗೂ ಏನು ವ್ಯತ್ಯಾಸ? ಅವು ಅಲ್ಲೇ ಸುಖ ಪಡ್ತಿರ್ತವೆ, ಅಲ್ಲೇ ಬೆಳಿತವೆ, ಅಲ್ಲೇ ಆಹಾರ ತಿಂತಿರ್ತವೆ, ಅಲ್ಲೇ ಸಂತಾನೋತ್ಪತ್ತಿ ಮಾಡ್ತಿರ್ತವೆ. ಮತ್ತು ನಾವು ಇದನ್ನೇ ನೋಡಿ ಸಂತೋಷ ಪಡ್ತಿದ್ದೀವಿ. ನಮಗೂ ಅವಕ್ಕೂ ಏನು ವ್ಯತ್ಯಾಸ? ಈ ಶರೀರದ ಬಗ್ಗೆ ಇಷ್ಟೊಂದು ಆಸ್ಥೆ, ಇಷ್ಟೊಂದು ಅಭಿಮಾನ ಇಟ್ಕೊಳ್ಳೋದಾದರೆ ಅಂತ ಭಾಗವತದ ಒಂದು ಶ್ಲೋಕ. ಮತ್ತು ಹೆಂಡತಿ, ಮಕ್ಕಳು ಇತ್ಯಾದಿಗಳ ಬಗ್ಗೆ ಮಮತಾ, ಅಭಿಮಾನ, ಇದನ್ನು ಪರಿತ್ಯಾಗ ಮಾಡು. ಐಹಿಕ ಭೋಗ ಇದೆಲ್ಲ ಕ್ಷಣಿಕ ಅಂತ ತಿಳ್ಕೊ, ವೈರಾಗ್ಯ ಅಳವಡಿಸ್ಕೊ, ಭಾಗವತ ಧರ್ಮವನ್ನು ಆಚರಿಸು, ಲೌಕಿಕ ಹರಟೆ ಇತ್ಯಾದಿಗಳನ್ನೆಲ್ಲ ಬಿಟ್ಟುಬಿಡು, ಸಜ್ಜನರ ಸಂಘ ಮಾಡು,
ಕಾಮದ ತೃಷ್ಣ, ಆ ದುರಾಸೆಯನ್ನು ಬಿಟ್ಬಿಡು. ಮತ್ತೆ ಅನ್ಯಸ್ಯ ದೋಷ ಗುಣ ಚಿಂತನ ಮಾಶು ಮುಕ್ತ. ಇದು ನಮ್ದು ದುರಭ್ಯಾಸ. ಇನ್ನೊಬ್ಬರ ದೋಷ ಏನು ಅದನ್ನು ಯಾವತ್ತೂ ಆಲೋಚನೆ ಮಾಡೋದು. ಎಲ್ಲ ದೋಷ ಆಲೋಚನೆ ಮಾಡಿದ ಮೇಲೆ ಏನೋ ಸ್ವಲ್ಪ ಗುಣ ಇದ್ದಿರಬಹುದು ಇನ್ನೊಬ್ಬರಲ್ಲಿ. ಇನ್ನೊಬ್ಬರ ಗುಣ ಸದ್ಗುಣ ಅದನ್ನು ಗಮನಿಸ್ತೇವೆ, ದೋಷಗಳನ್ನು ಹೆಚ್ಚು ಗಮನಿಸ್ತೇವೆ. ಸೇವಾ ಕಥಾ ರಸಮಹೋ ನಿತರಾಂ ಪಿಬತ್ವಂ. ಭಗವಂತನ ಸೇವಕರ ಸೇವಾ ಮಾಡು, ಅವರ ಕಥಾ ಕೇಳು, ಅದರಲ್ಲೇ ಸುಖ ಕಾಣು ಅಂತ ಹೀಗೆ ತಂದೆಗೆ ಉಪದೇಶ ಮಾಡಿದ. ಆ ತಂದೆ ಆ ಮಾತನ್ನೆಲ್ಲ ಕೇಳಿ ವನಂ ಸ್ಥಿರ ಮತಿ ಗತ 60 ವರ್ಷ, 60 ವಯಸ್ಸಾಗಿತ್ತು ಅವನಿಗೆ ಈಗಾಗಲೇ, ಆತ್ಮದೇವನಿಗೆ. ಅವನು ಮಗನ ಮಾತನ್ನು ಕೇಳಿ ಅಲ್ಲಿಂದ ಹೋದ. ಕಾಡಿಗೆ ಹೋಗಿ ಪ್ರತಿನಿತ್ಯ ಭಗವಂತನ ಕಥಾ ಕೇಳ್ತಿದ್ದ. ಶ್ರೀಕೃಷ್ಣ ಮಾಪ ನಿಯತಂ ದಶಮಸ್ಯ ಪಾಠಾತ್. ಭಾಗವತದಲ್ಲಿ 12 ಸ್ಕಂದಗಳು. ಆ 12 ಸ್ಕಂದಗಳಲ್ಲಿ 10ನೇ ಸ್ಕಂದದಲ್ಲಿ ವಿಶೇಷವಾಗಿ ಕೃಷ್ಣನ ಕಥಾ ಬರ್ತದೆ. ಉಳಿದ ಕಡೆ ಎಲ್ಲ ಬೇರೆ ಬೇರೆ ಕಥಾಗಳು ಬರ್ತವೆ. 9ನೇ ಸ್ಕಂದದಲ್ಲಿ ರಾಮನ ಕಥಾ ಬರ್ತದೆ. ಅದಕ್ಕಿಂತ ಹಿಂದೆ ಬೇರೆ ಬೇರೆ ಕಥಾಗಳೆಲ್ಲ ಬರ್ತಿರ್ತವೆ. 10ನೇ ಸ್ಕಂದದಲ್ಲಿ ಇರೋದು ಕೃಷ್ಣನ ಕಥಾ. ಅದನ್ನು ಇಡೀ ಭಾಗವತವನ್ನು ಓದ್ತಿದ್ದ. 10ನೇ ಸ್ಕಂದವನ್ನು ಒಂದಿಷ್ಟು ನಿರ್ದಿಷ್ಟವಾಗಿ ದಿವಸ ಪಠನ ಮಾಡ್ತಿದ್ದ. ಕೊನೆಗೆ ಭಗವಂತನ ಪಾದವನ್ನು ತಲುಪಿದ. ಅಲ್ಲಿಗೆ ಈ 4ನೇ ಅಧ್ಯಾಯ, ಈ ಪದ್ಮಪುರಾಣದ ಭಾಗವತ ಮಹಾತ್ಮ್ಯದ 4ನೇ ಅಧ್ಯಾಯ ಇವತ್ತಿಗೆ ಸಮಾಪ್ತ ಆಗಿದೆ.